ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಶಿವಮೊಗ್ಗ ಗೊಡಬನಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಗೊಡಬನಾಳು ಗ್ರಾಮದಲ್ಲಿ ಮಿಶ್ರತಳಿ ಹಸು ಮತ್ತು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು ಪ್ರತಿ ದಿನ 1100ರಿಂದ 1200 ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಮತ್ತು ನಮ್ಮ ಚಿತ್ರದುರ್ಗ ತಾಲೂಕಿನಲ್ಲಿ ಸುಮಾರು 65 ಸಂಘಗಳಿಂದ ಸುಮಾರು 40,000ದಷ್ಟು ಹಾಲು ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇದೆ. ಮತ್ತು ನಾವು ಕಳೆದ 2024 ಆಗಸ್ಟ್ನಲ್ಲಿ ಹೊಸದಾಗಿ ಆಡಳಿತ ಮಂಡಳಿಗೆ ಬಂದ ಮೇಲೆ ಆ ಸಂದರ್ಭದಲ್ಲಿ 55 ಸಂಘ ಇತ್ತು. ಇವತ್ತು 65-66 ಸಂಘಗಳು ಇವತ್ತಾಗಿದ್ದಾವೆ. ಸುಮಾರು 10-12 ಸಂಘಗಳು ಹೊಸದಾಗಿ ಆಗಿದ್ದಾವೆ. ಇವತ್ತು ಹೈನುಗಾರಿಕೆ ಏನಾಗಿದೆ ಅಂತಂದರೆ, ಮೊದಲೆಲ್ಲ ಯಾವುದೋ ಒಂದು ರೈತರು ಒಂದೆರಡು ಹಸು ಕಟ್ಕೊಂಡು ಸುಮ್ಮನೆ ಮನೆಗೆ ಒಂದು ಸ್ವಲ್ಪ ಏನೋ ಒಂದು ಹಾಲಾದರೆ ಸಾಕಪ್ಪ, ಮತ್ತು ಸ್ವಲ್ಪ ಏನೋ ಉಳಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಗೊಬ್ಬರಕ್ಕೆ ಹಾಕೋಣ ಅಂತ ಒಂದಿತ್ತು ಒಂದು ಕಾಲದಲ್ಲಿ, ಒಂದು ಉಪಕಸವಾಗಿತ್ತು. ಈಗ ಬರ್ತಾ ಬರ್ತಾ ಏನಾಗಿದೆ, ಇದು ರೈತರಿಗೆ ಇದು ಪ್ರಮುಖ ಒಂದು ಕಸಬಾಗಿದೆ ಹೈನುಗಾರಿಕೆ. ಯಾಕೆಂದರೆ ಇವತ್ತು ಹಾಲು ಉತ್ಪಾದನೆಗೆ ಸಾಕಷ್ಟು ನಮ್ಮ ಶಿವಮೂಲಿನಿಂದ ಇವತ್ತು ಉತ್ತಮವಾದಂಥ ರೈತರಿಗೆ ಒಂದು ಹಸುಗಳಿಗೆ ವಿಮಾ ಸೌಲಭ್ಯ ಇರ್ಬೋದು, ಮತ್ತು ಉತ್ಪಾದಕರು ಮತ್ತು ಹಸುಗಳು ಏನಾದರೂ ತೊಂದರೆಗಾಗಿ ಅವು ಪ್ರಾಣ ಕಳ್ಕೊಂಡ್ರೆ ಅವಕ್ಕೆ ಒಂದು ಉತ್ತಮವಾದಂಥ ಒಂದು ವಿಮಾ ಸೌಲಭ್ಯದ ಮೂಲಕ ನಮ್ಮ ಕಲ್ಯಾಣ ಟ್ರಸ್ಟ್ ಮೂಲಕ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ದು. ಮತ್ತು ರೈತರಿಗೆ ಒಂದು ಜಾಬ್ ಕಟ್ರ್ ಇರ್ಬೋದು, ಒಂದು ಜಾಬ್ ಕಟ್ರ್ ತೆಗೆದುಕೊಂಡಂಥ ರೈತರಿಗೆ 15,000 ರೂಪಾಯಿ ಒಂದು ಸಬ್ಸಿಡಿಯನ್ನು, ಮತ್ತು ಮಿಲ್ಕ್ ಮಿಷಿನ್ ತಗೊಳ್ತಕ್ಕಂಥವ್ರಿಗೆ 20,000 ಸಬ್ಸಿಡಿಯನ್ನು, ಮತ್ತು ಏನಿವತ್ತು ಮ್ಯಾಟುಗಳು ಸುಮಾರು 4-5 ವರ್ಷದಿಂದ ಒಕ್ಕೂಟದಿಂದ ಯಾವುದೇ ಮ್ಯಾಟ್ ಸಪ್ಲೈ ಆಗಿಲ್ಲ. ಈ ಸರಿ ಸುಮಾರು ನಾವು ನಮ್ಮ 3 ಜಿಲ್ಲೆಯ ಒಕ್ಕೂಟದ ವ್ಯಾಪ್ತಿಯಲ್ಲಿ 50,000 ಮ್ಯಾಟನ್ನು ಇವತ್ತು ರೈತರಿಗೆ 30% ಸಬ್ಸಿಡಿಯಲ್ಲಿ ಕೊಡ್ತಾಯಿದ್ದೀವಿ. ಅದನ್ನು ನೀವೆಲ್ಲರೂ ಅದನ್ನು ರೈತರು ಸದುಪಯೋಗ ಪಡಿಸ್ಕೋಬೇಕು. ಯಾಕೆಂದರೆ ಇವತ್ತು ನಾವು ಮನೆಯಲ್ಲಿ ಮಲಗಬೇಕಂತಂದರೆ ಹಾಸಿಗೆ ನೋಡ್ತೀವಿ, ಕನಿಷ್ಠ ಚಾಪೆ ಮತ್ತು ನೆಲದ ಮೇಲೆ ಯಾರೂ ಮಲಗೋದಿಲ್ಲ. ಅದೇ ರೀತಿ ನಮಗೆ ದಿನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಸುವು ಸಹ, ಅದು ಸಹ ಜೀವ ಇರ್ತಕ್ಕಂಥದ್ದು. ನಮಗೆ ಬಾಯಿ ಇದೆ, ನಾವೇನೋ ಕೇಳ್ಬೋದು, ಆದರೆ ಅವಕ್ಕೆ ಮೂಕು ಪ್ರಾಣಿಗಳು ಬಾಯಿಲ್ಲ. ಅವನು ಸಹ ನಮ್ಮನ್ನು ಸಂರಕ್ಷಿಸ್ತಕ್ಕಂಥ ಅವಕ್ಕೂ ಸಹ ನಾವು ಉತ್ತಮವಾದಂಥ ಒಂದು ರಬ್ಬರ್ ಮ್ಯಾಟ್ ಮೂಲಕ ಮಲಗಿಸಿದ್ದೆ ಆದರೆ ಅವುಗಳಿಗೆ ಉತ್ತಮವಾದಂಥ ಆರೋಗ್ಯನೂ ಇರ್ತವೆ, ಮತ್ತು ಅವು ಜಾರ್ಕೊಂಡು ಬಿಡ್ತಕ್ಕಂಥದ್ದು, ಕಾಲು ಅಂತಕ್ಕಂಥದ್ದು, ಇಂಥ ಯಾವುದೇ ತೊಂದರೆಗಳು ಅವಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವಲ್ಲಿ ಈ ಸರಿ ಯಾವುದೇ ಕೊರತೆ ಇಲ್ಲದಂಗೆ